ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ ನೋಡಮ್ಮ, ಪಾಸ್ ಆಗೋದು ಫೇಲ್ ಆಗೋದು ಅದೆಲ್ಲ ನಮ್ಮ ಕೈಲಿರುತ್ತೇನಮ್ಮ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ದೊಡ್ಡವರು ಹೇಳಿಲ್ವಾ? ಯಾರ್ಯಾರ ಹಣೆಯಲ್ಲಿ ಏನೇನು ಬರುತ್ತೋ ಅದೇ ತಾನೇ ಸಿಗೋದು. ಪಾಪ ನಿಧಿ ಹಣೆಯಲ್ಲಿ ಸರ್ಜನ್ ಆಗೋದು ಬರೋದಿಲ್ಲ. ಏನು ಮಾಡೋಕ್ಕಾಗುತ್ತೆ ಅಲ್ವಾ? ನಿತ್ಯ ಮದುವೆ ಟೈಮಲ್ಲಿ ನಿನಗೆ ತುಂಬ ತೊಂದರೆ ಆಯಿತು ಅಲ್ವಾ? ಪಾಪ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದೇನೆ. ನಿಮ್ಮ ಮನೆ ಸುಟ್ಟೋಯ್ತು, ಕೌಟುಂಬಿಕ ಸಮಸ್ಯೆಗಳು, ಓದೋಕ್ಕಾಗಲಿಲ್ಲ. ಯೋಚನೆ ಮಾಡಬೇಡ, ಇನ್ನೊಂದು ಸಲ ಪರೀಕ್ಷೆ ಕಟ್ಟಿದ್ರಾಯ್ತು. ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ ಅದೇ ತಾನೇ ಮಾಡೋದು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಮನೆ ಹೆಣ್ಣುಮಕ್ಕಳು ನೊಂದ್ಕೊಂಡ್ರೆ ನನ್ನ ಕರುಳು ಚುರ್ರ್ ಅನ್ನತ್ತಮ್ಮ, ಚುರ್ರ್ ಅನ್ನತ್ತೆ. ಇದ್ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ, ನಾವೆಲ್ಲ ಇದ್ದೀವಿ. ಬಾ, ಬೇಗ ಬಾ ಮನೆಗೆ. ಬಾಯ್ ನಿಧಿ. ಕರ್ಣ, ಅಂಕಲ್ ಹೇಳಿದ್ ಕರೆಕ್ಟೇ ಅಲ್ವಾ? ನಿಧಿ ಫೇಲ್ ಆಗೋದಕ್ಕೆ ನಾನೇ ಕಾರಣ. ನನ್ನ ಲೈಫಲ್ಲಿ ಏನೆಲ್ಲ ನಡೆದು ಹೋಯ್ತು, ಆದರೆ ಇದೆಲ್ಲ ಅವಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಪ, ಮನೇಲಿ ಇಷ್ಟೆಲ್ಲ ರಾಧಾ ಅಂತ ಆಗ್ಬೇಕಾದ್ರೆ ಅವಳು ಸ್ಟಡೀಸ್ ಮೇಲೆ ಹೇಗೆ ಫೋಕಸ್ ಮಾಡೋಕ್ಕಾಗುತ್ತೆ? ಇಲ್ಲ ನಿತ್ಯ, ಇದ್ಯಾವುದು ನಿಮ್ಮ ತಪ್ಪಲ್ಲ. ನನಗೆ ಸಮಾಧಾನ ಮಾಡೋಕ್ಕೆ ನೀವು ಹೀಗೆ ಹೇಳ್ತಿರ್ಬೋದು, ಆದರೆ ಸತ್ಯ ಎಲ್ರಿಗೂ ಗೊತ್ತಿದೆಯಲ್ಲ. ಕೆಲವು ಸಲ ನಾವು ಅನ್ಕೊಂಡಿದ್ದೇನೆ ಜೀವನ ತಕ್ಷಣ ಕೊಡಲ್ಲ, ಯಾಕಂದ್ರೆ ಅದ್ರ ಹಿಂದೆ ಇನ್ನೊಂದು ಕಾರಣ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೇನು ಕಾರಣ ಇರಕ್ಕೆ ಸಾಧ್ಯ? ಅವ್ರ ಕನಸೆಲ್ಲ ನುಚ್ಚು ನೂರಾಯ್ತಲ್ಲ, ಅದನ್ನ ಹೇಗೆ ಸರಿ ಮಾಡೋಕ್ಕಾಗುತ್ತೆ? ಇದೆಲ್ಲದಕ್ಕೂ ನಾನೇ ಕಾರಣ. ಅವ್ರ ಕನಸು ನನ್ಸಾಗಲೇಬೇಕು. ಇಂಥ ಕಾರಣಕ್ಕೆ ನಾಶ ಆಗೋದಕ್ಕೆ ನಾನು ಬಿಡಲ್ಲ. ಅದನ್ನ ನೋಡ್ಕೊಂಡು ಸುಮ್ಮನಿರೋಕ್ಕೂ ಆಗಲ್ಲ. ಆದರೆ ಆಲ್ರೆಡಿ ಎಲ್ಲ ಹಾಳಾಗಿದೆಯಲ್ಲ. ನಿಧಿ ಸಾಮರ್ಥ್ಯ ಏನು ಅಂತ ಆಸ್ ಎ ಡಾಕ್ಟರ್, ಆಸ್ ಎ ಲೆಕ್ಚರರ್ ನಾನು ನೋಡಿದ್ದೀನಿ. ಅವ್ರ ಪೇಷಂಟ್ನ ಹೇಗೆ ಕೇರ್ ತಗೋತಾರೆ ಅಂತ ನನಗೆ ಗೊತ್ತು. ಅವ್ರು ಇಂಟೆಲಿಜೆಂಟ್ ಅಷ್ಟೇ ಅಲ್ಲ, ಹಾರ್ಡ್ ವರ್ಕಿಂಗ್ ಕೂಡ. ಅವ್ರ ಆನ್ಸರ್ ಶೀಟು ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಹಾಗಾದ್ರೆ ನನ್ನ ಮದುವೆಯಿಂದ ಅವಳಿಗೇನು ಎಫೆಕ್ಟ್ ಆಗಿರಲ್ಲ ಅಂತೀರಾ? ಎಫೆಕ್ಟ್ ಆಗಿರೋದು ನಿಜ, ಬಟ್ ಅದರಿಂದ ಮಾರ್ಕ್ಸ್ ಕಡಿಮೆ ಬರ್ಬೋದು, ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಒಂದು ಅಕ್ಷರ ಓದದೇ ಹೋದ್ರೂ ಸ್ಕೋರ್ ಮಾಡೋ ಎಬಿಲಿಟಿ ಅವರಲ್ಲಿದೆ. ಯಾಕಂದ್ರೆ ಅವ್ರು ಯಾವತ್ತೂ ಮಾರ್ಕ್ಸಿಗೆ ಓದೋರಲ್ಲ ಅಥವಾ ಬೈ ಹಾರ್ಟ್ ಮಾಡಿ ಓದಿದೋರಲ್ಲ, ಮನಸ್ಸಿಂದ ಓದೋರು. ಪ್ಯಾಷನೇಟ್ ಆಗಿ ನಾಲೆಜ್ಗೋಸ್ಕರ ಓದ್ತಾರೆ. ಅದನ್ನ ನಾನು ನೋಡಿದ್ದೀನಿ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳಕ್ ರೆಡಿ. ರಿಸಲ್ಟ್ ಯಾಕೆ ಹೇಗೆ ಬಂದಿದೆ? ಒಂದು 10 ಲಕ್ಷ ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿದೆ ಅಂತೆ ಸಂಜುಗೆ. ರಿಸಲ್ಟಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಸಮಸ್ಯೆನಾ? ಯಾವ ಥರ? ಅದನ್ನು ಕಂಡುಹಿಡಿಬೇಕು ಇವಾಗ.